ನನ್ನ ಫಸ್ಟ್ ಮಂತ್ ಪ್ರೆಗ್ನೆನ್ಸಿಯಲ್ಲಿ ನನ್ನ ಡೈಲಿ ರೂಟೀನ್ ಯಾವ ಥರ ಇರ್ತಾಯಿತ್ತು ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಫುಲ್ ವಿಡಿಯೋ ನೋಡಿ. ನನ್ನ ಫಸ್ಟ್ ಮಂತ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದಕ್ಕಿಂತ ಮುಂಚೆಯಿಂದನೂ ಒಂದು 3-4 ಮಂತ್ಸ್ ಮುಂಚೆಯಿಂದನೇ ನಾನು ಫುಡ್ ಚಾರ್ಟ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದ್ರ ಪ್ರಕಾರ ಫುಡ್ ತಿನ್ಕೊಂಡು ಬರ್ತಾ ಇದ್ದೆ. ಯಾಕಂದರೆ ನಾನು ವೆಯ್ಟ್ ತೀರಾ ಕಡಿಮೆ ಇದ್ದೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ಮುಂಚೆಯಿಂದನೂ ಒಂದೊಳ್ಳೆ ಫುಡ್ ಡಯಟ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದರೆ ಈಸಿ ಆಗುತ್ತೆ, ಸುಸ್ತಾಗದೆ ಇರೋ ಥರ ಮೇಂಟೈನ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ನಾನು ಮುಂಚೆಯಿಂದನೇ ಫುಡ್ ಚಾರ್ಟ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅಂದರೆ ಪ್ರೆಗ್ನೆನ್ಸಿ ಸ್ಟಾರ್ಟಿಂಗಲ್ಲಿ ಯಾವ ಥರ ಫುಡ್ ತೊಗೋಬೇಕು ಅಂತ ಯಾರಿಗೂ ಗೊತ್ತಾಗ್ತಾ ಇರಲ್ಲ. ಏನು ತಿನ್ನಬಾರ್ದು, ಏನು ತಿನ್ನಬೇಕು ಅಂತ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಸೊ ಆದಷ್ಟು ಐರನ್ ರಿಚ್ ಫುಡ್ಸ್ನ ತಗೊಂಡ್ರೆ ಒಳ್ಳೆಯದು ಅಂತ ನಾನು ಅದನ್ನು ತಿಂತಾಯಿದ್ದೆ. ಮತ್ತು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದಕ್ಕಿಂತ ಮುಂಚೆ 1 ಇಯರ್ ಮುಂಚೆಯಿಂದನೂ ನಾನು ವಿಜಯನಗರಕ್ಕೆ ಕ್ಲಾಸ್ಗೆ ಹೋಗ್ತಾ ಇದ್ದೆ ಗಾಡಿಯಲ್ಲಿ. ಸೊ ಬೆಳಗ್ಗೆ 1 ಅವರ್ ಹೋಗೋಕ್ಕೆ ಮತ್ತು ಸಾಯಂಕಾಲ 1 ಅವರ್ ಬರೋಕ್ಕೆ ಆ ಥರ ಓಡಿಸಿ ತುಂಬ ಸುಸ್ತಂತ ಅನಿಸ್ತಾಯಿತ್ತು. ಅದಕ್ಕೋಸ್ಕರ ನಾನು ಮುಂಚೆಯಿಂದನೇ ಫುಡ್ ಡಯಟ್ನ ಚೇಂಜಸ್ ಮಾಡ್ಕೊಂಡಿದ್ದೆ. ಸೊ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಯಾವುದೇ ಥರ ಸುಸ್ತು ಆ ಥರ ಏನೂ ಆಗಲಿಲ್ಲ. ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಕೂಡ ನಾನು ಸ್ವಲ್ಪ ದಿನ ಕ್ಲಾಸಸ್ಗೆ ಹೋಗ್ತಾ ಇದ್ದೆ. ಮತ್ತು ಡೌಟಿಂದ ಡಾಕ್ಟ್ರನ್ನ ಕೇಳಿದ್ದೆ, ಈ ಥರ ಟ್ರಾವೆಲ್ ಮಾಡ್ಬೋದಾ ಅಂತ. ಬಟ್ ಅವ್ರು ಹೇಳಿದ್ರು ಸ್ಟಾರ್ಟಿಂಗ್ 3 ಮಂತ್ಸಲ್ಲಿ ಹೆಚ್ಚಿಗೆ ಟ್ರಾವೆಲ್ ಮಾಡೋದು ಒಳ್ಳೇದಲ್ಲ ಅಂತ. ಅದಾದಮೇಲೆ ನಾನು 2nd ಮಂತಿಂದ ಕ್ಲಾಸಸ್ಗೆ ಹೋಗೋದನ್ನ ಸ್ಟಾಪ್ ಮಾಡಿದೆ. ಫಸ್ಟ್ ಮಂತ್ ಫುಲ್ ನನಗೆ ಯಾವ ಥರ ಇತ್ತು ನನ್ನ ಡೈಲಿ ರೂಟೀನ್ ಅಂದರೆ, ಬೆಳಗ್ಗೆ ಎದ್ದೇಳೋದು, ತಿಂಡಿ ರೆಡಿ ಮಾಡ್ಕೊಳ್ಳೋದು, ಬಾಕ್ಸ್ಗೆ ಹಾಕ್ಕೊಂಡು ಕ್ಲಾಸ್ಗೆ ಹೋಗೋದು, ಮತ್ತು ಅಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಕ್ಲಾಸ್ ಕೇಳೋದು, ಮತ್ತು ಅಲ್ಲಿ ಲಂಚನ ಮಾಡೋದು, ಡ್ರೈ ಫ್ರೂಟ್ಸ್ ಎಲ್ಲ ಅಲ್ಲಿ ತಿನ್ನೋದು. ಮತ್ತು ಮಧ್ಯಾಹ್ನದಿಂದ ನೈಟ್ 8 o'clockವರೆಗೂ ಕ್ಲಾಸಸ್ ಕಂಟಿನ್ಯೂ ಆಗ್ತಾಯಿತ್ತು. ಕ್ಲಾಸ್ ಮುಗಿಸ್ಕೊಂಡು ಅಲ್ಲೇ ಸ್ನ್ಯಾಕ್ಸ್ ಏನಾದರೂ ತಿಂದ್ಕೊಂಡು ನಾನು ಮನೆಗೆ ಬರೋಷ್ಟೊತ್ತಿಗೆ 8-9 ಆ ಥರ ಆಗೋಗ್ತಾಯಿತ್ತು. ಮತ್ತು ಮನೆಗೆ ಬಂದು ಊಟ ಮಾಡಿ, ನಾನು ಊಟ ತಿಂದ್ಕೊಂಡು ಮತ್ತು ಸ್ವಲ್ಪ ಹೊತ್ತು ವಾಕ್ ಮಾಡಿ ಕೊಟ್ಟಿರೋ ಟ್ಯಾಬ್ಲೆಟ್ನ ಹಾಕ್ಕೊಂಡು ತಿಂದು ಮಲ್ಕೊಳ್ಳೋ ಅಷ್ಟೊತ್ತಿಗೆ 10-11 ಗಂಟೆ ಆಗೇ ಹೋಗ್ತಾಯಿತ್ತು. ಈ ಥರ ಇತ್ತು ನನ್ನ ಫಸ್ಟ್ ಮಂತ್ ಜರ್ನಿ ಮತ್ತು ಡೈಲಿ ರೂಟೀನ್. ತುಂಬ ಜನ DMs ಮಾಡಿ ಕೇಳಿರೋ ಕ್ವಶನ್ಸ್, ನಿಮ್ಮ ಎಕ್ಸ್ಪೀರಿಯೆನ್ಸ್ನ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ, ನಮಗೆ ಹೆಲ್ಪ್ ಆಗುತ್ತೆ ಅಂತ. ನಿಮಗೋಸ್ಕರ ಈ ವಿಡಿಯೋ.